ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ನನ್ನ ಫೇಸ್ಬುಕ್ಕಲ್ಲಿ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಬರ್ತಾ ಇದೆ, ಎಷ್ಟು ಲಕ್ಷ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋದಲ್ಲಿರಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಬೇಡಿ ಸ್ನೇಹಿತರೆ. ಏನಪ್ಪ ಫೇಸ್ಬುಕ್ಕಲ್ಲಿ ದುಡ್ಡು ಬರ್ತಾ ಇದೆ ಅಂತ ಫುಲ್ ಹಂಚ್ಕೊತಾ ಇದ್ದೇನೆ ಅಂತ ಅನ್ಕೋಬೇಡಿ. ಮ್ಯಾಟ್ರ್ ಇದೆ ನೋಡಿ ಪೂರ್ತಿ. ಎಷ್ಟು ಬರ್ತಾ ಇದೆ ಅಂತಲೂ ಕೂಡ ಲಾಸ್ಟ್ ನಾನು ಹೇಳ್ತೀನಿ. ಈ ವಿಡಿಯೋನ ನೋಡ್ಕೊಂಡೋಗಿ. ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. 13,000 ಜನ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಆಗಿದ್ದೀರಿ, ನಮ್ಮ ಫ್ಯಾಮಿಲಿ ಆಗಿದ್ದೀರಿ. ತುಂಬ ಧನ್ಯವಾದಗಳು ಅವರಿಗೆಲ್ಲ. ಹೀಗೆ ನಿಮ್ಮ ಸಹಕಾರ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಫೇಸ್ಬುಕ್ಕಲ್ಲೂ ಕೂಡ ದುಡ್ಡು ಮಾಡ್ಬೋದು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು. ನನಗೆ ಎಷ್ಟು ಬರ್ತಾಯಿದೆ ಅಂತಲೇ ಈ ವಿಡಿಯೋದಲ್ಲಿ ನಾನು ಪೂರ್ತಿ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೇಸ್ಬುಕ್ಕಲ್ಲಿ ಒಂದು 4-5 ಥರ ದುಡ್ಡು ಮಾಡ್ಬೋದು. ನಮ್ಗೆ ತುಂಬ ಪ್ರಾಕ್ಟಿಕಲಾಗೆಲ್ಲ ಹೇಳಕ್ಕೆ ಬರೋಲ್ಲ. ನನಗೆ ಗೊತ್ತಿರೋದು ಸಿಂಪಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಫೇಸ್ಬುಕ್ಕಲ್ಲಿ ನೀವು ಒಂದು ಫೋಟೋ ಹೊಡೆದು ಹಾಕಿದ್ರೂ ಕೂಡ ದುಡ್ಡು ಬರುತ್ತೆ ಸ್ನೇಹಿತರೆ. ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹೊಡೆದು ಹಾಕಿದ್ರೂ ದುಡ್ಡು ಬರುತ್ತೆ. ನೀವು ಏನಾದರೂ ಒಂದು ಕವಿತೆ ಥರನ ಅಥವಾ ಒಂದು ಡೈಲಾಗು ಏನಾದರೂ ಬರೆದು ಹಾಕಿದ್ರೂ ದುಡ್ಡು ಬರುತ್ತೆ. ಒಂದು ಸ್ಟೋರಿ ಹಾಕಿದ್ರೂ ದುಡ್ಡು ಬರುತ್ತೆ. ಒಂದು ರೀಲ್ಸ್ ಹಾಕಿದ್ರೂ ದುಡ್ಡು ಬರುತ್ತೆ. ಒಂದು ಟೆಕ್ಸ್ ಅಂದರೆ ಸ್ಟೋರಿ ಹೇಳಿದ್ನಲ್ಲ ಅವಲ್ಲ, ಇದು ಕಾದಂಬರಿ ಬರೆದ್ರೂ ನಿಮಗೆ ದುಡ್ಡು ಬರುತ್ತೆ. ಒಂದು ವಿಡಿಯೋ ಹಾಕಿದ್ರೂ ದುಡ್ಡು ಬರುತ್ತೆ. ನೀವು ಯಾವುದು ಸಾಂಗ್ ಹಿಂಗೇನೋ ಹಾಕೋಬೇಡಿ. ಹಾಗೆ ಡೈರೆಕ್ಟಾಗಿ ಯಾವುದಾದ್ರು ನಿಮ್ಗೆ ಗೊತ್ತಿರೋವಂಥ ಕಲೆಗಳನ್ನೋ ಅಥವಾ ಏನಾದರೂ ಸರಿ, ಇಲ್ಲ ಯಾವುದೋ ಹೋಗ್ಬೇಕಾದ್ರೆ ನಿಮ್ಗೆ ಅದು ಚೆನ್ನಾಗಿ ಕಾಣಿಸ್ತು ಅಂದರೆ ಅದ್ರ ಫೋಟೋ ಹೊಡ್ಕೊಳ್ಳಿ. ಫೋಟೋ ಹೊಡ್ಕೊಂಡು ಫೇಸ್ಬುಕ್ ಅಪ್ಲೋಡ್ ಮಾಡಿ, ಸರಿನಾ? ಆ ಥರ ಮಾಡಿದ್ರೂ ನಿಮಗೆ ಜಾಸ್ತಿ ಫೋಟೋಸ್ಗೆ ಒಳ್ಳೆ ದುಡ್ಡು ಕೊಡ್ತಾರೆ ವೀಡಿಯೋಗಳಿಗಿಂತ. ವೀಡಿಯೋದು ನಿಮಗೆ ಎಂಗೇಜ್ಮೆಂಟ್ ಚೆನ್ನಾಗಿರಬೇಕು. ಇದು ಬಂದು ನಿಮಗೆ ಫೋಟೋಸು 90% 10,000 ಮೇಲೆ ಜನ ನೋಡ್ತು ಅಂದ್ರೆ ಒಳ್ಳೆ ದುಡ್ಡು ಕೊಡ್ತಾರೆ. ಒಳ್ಳೆ ಅಂದರೆ ಆ ಲೆವೆಲ್ಗೆ ಒಂದು ದುಡ್ಡು ಚೆನ್ನಾಗಿ ಬರುತ್ತೆ. ನಾನು ಇವಾಗ ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಏನಾಯ್ತು ನೋಡಿ, ನನಗೆ ಬಂದು 1,200 ಜನ ಫಾಲೋವರ್ಸ್ ಇದ್ದಿದ್ದು. ಅದು ಕೂಡ ನಾನು ಅವಾಗ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅರ್ಧ ಮಾಡ್ಕೊಂಡಿದ್ದೆ ಅವಾಗ. ಬಟ್ ಇವಾಗ ಒರಿಜಿನಲ್ ಒಳ್ಳೆ ಕಂಟೆಂಟಿಗೆ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತು 13,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆ ಫೇಸ್ಬುಕ್ ಫ್ಯಾಮಿಲಿ ಆಗಿದೆ ನೋಡಿ. ನಿಮಗೆ ತೋರಿಸ್ತೀನಿ ನಾನು. ನಂದು ನೋಡಿ 13,000 ಜನ ಫಾಲೋವರ್ಸ್ ಇದ್ದಾರೆ. ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡ್ತೀನಿ, ನನಗೆ ಎಷ್ಟು ದುಡ್ಡು ಬಂದಿದೆ ಅಂತ ನೋಡಿ. ಗ್ರೇಟ್ ಜಾಬ್, ಯು ಆ್ಯಡ್ 3.6 ಮಿಲಿಯನ್ ವ್ಯೂಸ್. 3.6 ಮಿಲಿಯನ್ಸ್ ವ್ಯೂಸ್ ಆಗಿದೆ ಸ್ನೇಹಿತರೆ. ಓಕೆನಾ? ಇದು ಓಪನ್ ಮಾಡ್ತೀನಿ ನೋಡಿ, ನಂದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡಿ. ರೀಲ್ಸಲ್ಲಿ 16.94 ಅರ್ನಿಂಗ್ಸ್ ಆಗಿದೆ ಡಾಲರ್ಸು. ಫೋಟೋಸಲ್ಲಿ 1.3 ಆಗಿದೆ ಈ ಮಂತಲ್ಲಿ. ನನಗೆ ಲಾಸ್ಟ್ ಮಂತು ಕೂಡ ಲಾಸ್ಟ್ ಮಂತು ಮಾನಿಟೇಷನ್ ಆಗಿದ್ದು. ಬಟ್ ಲಾಸ್ಟ್ ಮಂತು ನನಗೆ ಬರೀ $1.5 ಅಷ್ಟೇ ಆ್ಯಡ್ ಆಗಿರೋದು. ಈ ಮಂತು ಚೆನ್ನಾಗಿ ಆಗಿದೆ. ಬರೀ 2 ವೀಡಿಯೋಗೆ ಅದು ಬಂದು ಮಿಲಿಯನ್ ಹತ್ತತ್ರ ಇದೆ, 1 ಮಿಲಿಯನ್ ಹತ್ತತ್ರ. ಅದರಿಂದ ಚೆನ್ನಾಗೇ ಬರ್ತಾಯಿದೆ. ಓಕೆನಾ? ಸ್ಟೋರೀಸಲ್ಲಿ 0.2 ಇದೆ ನೋಡಿ. ಇನ್ನು ವೀಡಿಯೋಸು ನನಗೇನು ಜಾಸ್ತಿ ಹಾಕಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಅದು ಜಾಸ್ತಿ ಓಡೂ ಇಲ್ಲ ಕೂಡ. ಓಕೆನಾ? ಇದಾಯ್ತಾ ನೋಡಿ. ಇವಾಗ ನೋಡಿ, ಟೋಟಲ್ ನಂದು 17.99. ನಿಮಗೆ 19 ಡೇಸ್ ಹಾಕ್ಬಿಡ್ತೀನಿ. ಆಗಿರೋ ಲಾಸ್ಟ್ ಮಂತು ಅಲ್ಲಿ 90 ಡೇಸೇ ಆಪ್ಷನ್ಸ್ ಇರೋದು. 90 ಡೇಸ್ ಹಾಕಿದ್ರೆ ನೋಡಿ, ಟೋಟಲ್ ನನಗೆ 20.57 ಅಪ್ರಾಕ್ಸಿಮೇಟ್ ಅರ್ನಿಂಗ್ಸ್ ಅಂದರೆ ಡಾಲರ್ಸಲ್ಲಿ ನನಗೆ ಇಷ್ಟು ಬಂದಿದೆ. ನೀವು ಕೂಡ ಮಾಡ್ಬೋದು. ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ನಿಮಗೂ ಆಸಕ್ತಿ ಇತ್ತು ಅಂದರೆ ಫೇಸ್ಬುಕ್ ಇದ್ದೇ ಇರುತ್ತೆ. ನಿಮ್ಗೆ ಬೇರೆ ಯೂಟ್ಯೂಬಲ್ಲೆಲ್ಲ ಮಾಡೋಕ್ಕೆ ಹಿಂಸೆ ಆದರೆ ಫೇಸ್ಬುಕ್ಕಲ್ಲಿ ಮಾಡಿ. ಒಂದು ಫೋಟೋಗಳು ಹೊಡೆದಾಕಿ, ನಿಮ್ಗೆ ಗೊತ್ತಿರೋ ಕವಿತೆಗಳನ್ನ ಬರ್ದಾಕಿ, ಏನೇನಾಗುತ್ತೆ ನಿಮ್ಗೆ ಅದನ್ನು ಮಾಡಿ. ಓಕೆನಾ? ಅದು ಒಳ್ಳೆ ರೀತಿಲಿ ಮಾಡಿ. ಉಪಯೋಗಿಸಿದ್ರೆ ಒಳ್ಳೆ ರೀತಿಲೂ ಉಪಯೋಗಿಸಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಇಷ್ಟು ನಾನು ಮಾಡಿರೋದು. ಎಷ್ಟು ಲಕ್ಷ ಎಲ್ಲ ಬರಲ್ಲ. ಅರ್ನಿಂಗ್ಸ್ ಯೂಟ್ಯೂಬ್ ಕಂಪೇರ್ ಮಾಡಿದ್ರೆ ಫೇಸ್ಬುಕ್ ಅರ್ನಿಂಗ್ಸು ತುಂಬ ಕಡಿಮೆ ಇದೆ. ಓಕೆನಾ? ಬಟ್ ಏನೋ ಒಂದು ಸಣ್ಣ ಪುಟ್ಟ ನಡೀತಾ ಇರುತ್ತೆ, ಮಾಡ್ಕೊಂಡು ಹೋಗ್ತಾಯಿದ್ರೆ ಮುಂದೆ ಯಾವತ್ತೋ ದೊಡ್ಡದಾಗ್ಬೋದಲ್ವ. ಆ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಾಕಿದ್ದು. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಫಾಲೋ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.